ಸುದೀರ್ಘವಾಗಿರ್ತಕ್ಕಂಥ ಗಾಳಿ ಒಳಗೆ ಹೋಗುವಾಗ ಆಮ್ಲಜನಕದ ಪ್ರಮಾಣ ಹೆಚ್ಚು ಒಳಗೆ ಹೋಗುತ್ತೆ. ಉಸಿರನ್ನು ಹೊರ ಹಾಕುವಾಗ ಕಾರ್ಬನ್ ಡೈಆಕ್ಸೈಡು ನಮ್ಮ ಲಂಗ್ಸ್ನಿಂದ ಹೊರಗೆ ಬರುತ್ತೆ. ಆ ಮೂಲಕವಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ ಹೊರ ಹಾಕಲಿಕ್ಕೆ ಪ್ರಾಣಾಯಾಮಗಳು ಸಂಪೂರ್ಣವಾಗಿರ್ತಕ್ಕಂತಹ ಒಂದು ದೇಹಕ್ಕೆ, ಅದು ಲಂಗ್ಸ್ಗೆ, ಶ್ವಾಸಕೋಶಕ್ಕೆ ಅತಿ ಹೆಚ್ಚು ಶಕ್ತಿಯನ್ನು ಕೊಡ್ತವೆ. ಇದರಿಂದ ನಮ್ಮ ಬ್ರೈನ್ಗೆ ಉತ್ತಮ ಗಾಳಿ ಸಂಚಾರದ ಮೂಲಕ ಸೆಲ್ಸ್, ಜೀವಕೋಶಗಳಿಗೆ ಅತಿ ಹೆಚ್ಚು ಶಕ್ತಿ ಬರ್ತದೆ. ಕಡ್ಡಾಯವಾಗಿ ಕಣ್ಣು ಮುಚ್ಚಿ ಕಾನ್ಸಂಟ್ರೇಟ್ ಇರಬೇಕು. ಎಲ್ಲರೂ ಕೂಡ ಕಣ್ಣು ಮುಚ್ಚಿ ಅಭ್ಯಾಸ ಮಾಡಬೇಕು. ಕಣ್ಣು ಮುಚ್ಚೋದ್ರಿಂದ ಮನಸ್ಸು ಏಕಾಗ್ರವಾಗುತ್ತೆ. ಚಂಚಲವಾದಂಥ ಮನಸ್ಸು, ಅದು ಕಣ್ಣು ಮುಚ್ಚಿ ಮನಸ್ಸು ಶಾಂತಯುತವಾದಾಗ ಏಕಾಗ್ರತೆ ಪಡ್ಕೊಂಡು ಶಾಂತಿಯುತ ಮನಸ್ಸಾಗಿ ಪರಿವರ್ತನೆ ಹೊಂದುತ್ತದೆ. ಕಣ್ಣು ಮುಚ್ಚಿ ಉಸಿರಾಟ ಕ್ರಿಯೆ ಮಾಡುವಾಗ ತದೇಕ ಚಿತ್ತದಿಂದ ನಿಮ್ಮ ಮನಸ್ಸನ್ನು ಒಂದು ಕಡೆಗೆ ಕೇಂದ್ರೀಕರಣ ಮಾಡಿಕೊಂಡು ವಿಲೋಮ ಪ್ರಾಣಾಯಾಮದಲ್ಲಿ ಅತಿ ಹೆಚ್ಚು ನಮ್ಮ ದೇಹಕ್ಕೆ ಆಕ್ಸಿಜನ್, ಆಮ್ಲಜನಕವನ್ನು ನಾವು ಶ್ವಾಸಕೋಶಕ್ಕೆ ಪೂರೈಕೆ ಮಾಡೋದ್ರ ಮೂಲಕ ಶ್ವಾಸಕೋಶದ ಶಕ್ತಿಯನ್ನು ಅಭಿವೃದ್ಧಿಗೊಳಿಸುತ್ತೇವೆ. ಈ ಮೂಲಕ ನಮ್ಮ ಮನಸ್ಸು ಕೇಂದ್ರೀಕರಣವಾಗುತ್ತದೆ. ದಿಸ್ ಈಸ್ ಕಾಲ್ಡ್ ಪ್ರಾಣಾಯಾಮದಲ್ಲಿ ಫಸ್ಟ್ ಒನ್ ಅನುಲೋಮ ವಿಲೋಮ ಪ್ರಾಣಾಯಾಮ. ಇದು ಯಥೇಚ್ಛವಾಗಿ ಶ್ವಾಸಕೋಶಕ್ಕೆ ಮತ್ತು ಶ್ವಾಸನಳಿಕೆ, ನಾವೇನು ಉಸಿರಾಡ್ತೀವಿ, ಈ ಚಳಿಗಾಲದ ಸಂದರ್ಭದಲ್ಲಿ ಶೀತ ಕೆಮ್ಮು ನೆಗಡಿ ಬರುವಂಥ ಸಂಭವ ಹೆಚ್ಚಿದ್ದು ಈ ಪ್ರಾಣಾಯಾಮಗಳನ್ನು ನಿರಂತರ ಮಾಡ್ತಾ ಹೋದಂತೆಲ್ಲ ಏನಾಗುತ್ತೆ, ಆ ಶ್ವಾಸನಳಿಕೆ ಸ್ವಚ್ಛಗೊಳಿಸೋದ್ರ ಮೂಲಕ ಮುಂದಿನ ಹಂತದಲ್ಲಿ ಕಪಾಲಭಾತಿ, ಭ್ರಾಮರಿ ಪ್ರಾಣಾಯಾಮ, ಶೀತಳಿ, ಶೀತಕಾರಿ, ಈ ಒಂದು ಕೂಲಿಂಗ್ ಪ್ರಾಣಾಯಾಮಗಳನ್ನು ಈ ಚಳಿಗಾಲದಲ್ಲಿ ಮಾಡಬಾರ್ದು, ಬೇಸಿಗೆ ಕಾಲದಲ್ಲಿ ಅಷ್ಟೇ ಮಾಡಬೇಕು. ಅವು ದೇಹಕ್ಕೆ ಅತಿ ಹೆಚ್ಚು ತಂಪನ್ನು ಕೊಡ್ತವೆ. ಇವೆಲ್ಲವೂ ಕೂಡ ನಮ್ಮ ಶ್ವಾಸನಳಿಕೆಯನ್ನು, ಶ್ವಾಸಕೋಶವನ್ನು ಉತ್ತಮ ಬಲಪಡಿಸುವಂತಹ ಶಕ್ತಿಯನ್ನು ದೇಹಕ್ಕೆ ಒದಗಿಸಿಕೊಡುತ್ತವೆ. ಓಕೆ, ನೆಕ್ಸ್ಟು ಮುಂದಿನ ಪ್ರಾಣಾಯಾಮ ಈ ಭ್ರಾಮರಿ ಪ್ರಾಣಾಯಾಮ ನಿಮಗೆ ಅತಿ ಹೆಚ್ಚು ನೆನಪಿನ ಶಕ್ತಿಯನ್ನು, ಮಾನಸಿಕ ನೆಮ್ಮದಿಯನ್ನು ಒದಗಿಸಿಕೊಡುತ್ತದೆ. ಬೆಳಗಿನ ಜಾವ ಓದುವಾಗ ಬೇಗ ಎದ್ದು ಈ ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮಲ್ಲಿ ಓದುವ ಆಸಕ್ತಿ ಹೆಚ್ಚಾಗ್ತದೆ, ಕಾನ್ಸಂಟ್ರೇಷನ್ ಹೆಚ್ಚಾಗ್ತದೆ, ಒಳ್ಳೆಯ ರೀತಿಯಾದಂತಹ ಮೆಮೊರಿ ಪವರ್ ಇಂಪ್ಲಿಮೆಂಟ್ ಆಗುತ್ತೆ. ಭ್ರಾಮರಿ ಪ್ರಾಣಾಯಾಮವನ್ನು ನಿರಂತರವಾಗಿ ಬೆಳಗಿನ ಜಾವ ಓದೋದಕ್ಕಿಂತ ಮುಂಚೆ ಅಭ್ಯಾಸ ಮಾಡ್ತಾ ಹೋಗಬೇಕು. ಟು ಡೆವಲಪ್ ಕಾನ್ಸಂಟ್ರೇಟ್ ಯುವರ್ ಮೈಂಡ್, ಯು ಗಾಟ್ ದ ಗುಡ್ ಪೀಸ್ ಆಫ್ ಯುವರ್ ಮೈಂಡ್. ಮನಃಶಾಂತಿ, ಮನಸ್ಸಿನ ಕೇಂದ್ರೀಕರಣ, ಮಾನಸಿಕ ಒತ್ತಡದಿಂದ ಮುಕ್ತಿ, ಈ ಭ್ರಾಮರಿ ನಿಮಗೆ ಅತಿ ಹೆಚ್ಚು ಹೆಲ್ಪ್ ಆಗುತ್ತೆ. ಉಸಿರು ತೆಗೆದುಕೊಳ್ಬೇಕು. ದುಂಬಿಯ ಜೈಂಕಾರದ ಶಬ್ದದ ಹಾಗೆ ಉಸಿರನ್ನು ಹೊರಗೆ ಬಿಡುತ್ತಾ ಗಟ್ಟಿ ಬರಲಿ, ಧ್ವನಿಯನ್ನು ಗಟ್ಟಿ ಬಂದಷ್ಟು ಮುಮ್ಮೆದುಳಿಗೆ ಹೆಚ್ಚು ವೈಬ್ರೇಷನ್ ಮೂಲಕ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ವೆರಿ ಗುಡ್. ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಕೈ ಉಜ್ಜಿ ಆ ಶಾಖವನ್ನು ಕಣ್ಣಿನ ಮೇಲ್ಭಾಗದಲ್ಲಿ ಇಟ್ಕೊಳ್ಳಿ. ಭ್ರಾಮರಿ ಜೋರ್ಸೆ. ಭಸ್ತ್ರಿಕಾ ಪ್ರಾಣಾಯಾಮ ನಿರಂತರ ಅಭ್ಯಾಸ ಮಾಡೋದ್ರಿಂದ ಲಂಗ್ಸ್ ಕೆಪಾಸಿಟಿ, ನಮ್ಮ ಶ್ವಾಸಕೋಶಕ್ಕೆ ಶಕ್ತಿ, ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಹೊರಗೆ ಹೋಗಿ ಗಾಳಿ, ಆಕ್ಸಿಜನ್, ಆಮ್ಲಜನಕ ಒಳಗೆ ಹೆಚ್ಚೋಗುತ್ತೆ. ಆ ಮೂಲಕವಾಗಿ ನಿಮ್ಮಲ್ಲಿ ಅತಿ ಹೆಚ್ಚು ಲಂಗ್ಸ್ಗೆ ಶಕ್ತಿ ಬರುತ್ತದೆ. ಮಾಡಬೇಕೆಲ್ಲ ಮಾಡಬೇಕು. ಉಸಿರು ಎಳ್ಕೊಂಡು ಬಿಡಿ ಜೋರಾಗಿ. ಕೈಗಳು ಮೇಲೆ ಹೋದಾಗ ದೀರ್ಘ ಉಸಿರು ಒಳಕ್ಕೆ, ಕೈಗಳು ಕೆಳಗೆ ಬಿಟ್ಟಾಗ ಫೋರ್ಸ್ಫುಲಿ ಇನ್ಹಲೇಷನ್, ಫೋರ್ಸ್ಫುಲ್ ಎಕ್ಸಲೇಷನ್ ಮಾಡಿ, ಜೋರಾಗಿ ಮಾಡಿ. ಬರಲಿ. ಇನ್ ಔಟ್, ಇನ್ ಔಟ್, ಇನ್ ಔಟ್. ಓಕೆ, ರಿಲ್ಯಾಕ್ಸ್. ಮನಸ್ಸಿನ ಕೇಂದ್ರೀಕರಣದೊಂದಿಗೆ ಒಳ್ಳೆಯ ಆಲೋಚನೆಗಳ ಮೂಲಕ ಹರಿದಾಡುವಂಥ ಮನಸ್ಸನ್ನು ಒಂದು ಕಡೆಗೆ ಕೇಂದ್ರೀಕರಣ ಮಾಡುವುದೇ ಧ್ಯಾನ. ಈ ಧ್ಯಾನವನ್ನು ಅಭ್ಯಾಸ ಮಾಡುವಾಗ ನಮ್ಮ ಮನಸ್ಸು ಸಂಪೂರ್ಣವಾಗಿ ಪ್ರಶಾಂತತೆಯಿಂದ, ಏಕಚಿತ್ತತೆಯಿಂದ,
ಒಳ್ಳೆಯ ರೀತಿಯಾದಂತಹ ಮನಸ್ಥಿತಿಯನ್ನು, ಒಳ್ಳೆಯ ರೀತಿಯಾದಂಥ ಯೋಚನಾ ಶಕ್ತಿಯನ್ನು, ಓದುವಂತಹ ಸದ್ಗುಣಗಳನ್ನು ಎಲ್ಲದನ್ನು ಕೂಡ ಒದಗಿಸಿಕೊಡ್ತದೆ. ಯಥೇಚ್ಛವಾಗಿ ಮಕ್ಕಳಿಗೆ ಈ ಮನಃಶಾಂತಿ ಅನ್ನುವಂಥದ್ದು, ಮಾನಸಿಕ ಒತ್ತಡ ಅನ್ನುವಂಥದ್ದು ಮರೆತು ಹೋಗಿ ಅದರಿಂದ ದೂರ ಆಗಿ ಮಾನಸಿಕ ನೆಮ್ಮದಿ, ಒಳ್ಳೆಯ ಆಹ್ಲಾದಕರ ವಾತಾವರಣ, ಮನಸ್ಸಿಗೆ ಖುಷಿ, ಸಂತೋಷ, ಒಳ್ಳೆಯ ಮನಸ್ಥಿತಿಗಳು ಮತ್ತು ಓದುವಾಗ ಆಸಕ್ತಿದಾಯಕ ಓದುವಿಕೆ, ಇವೆಲ್ಲವೂ ಕೂಡ ಈ ಧ್ಯಾನವನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಅನೇಕ ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ದುಶ್ಚಟಗಳು, ಬೇರೆ ಬೇರೆ ಕೆಟ್ಟ ಯೋಚನೆಗಳು ಅವೆಲ್ಲವೂ ಕೂಡ ದೂರ ಆಗ್ತವೆ. ನಿಮ್ಮ ಮನಸ್ಸು ಒಳ್ಳೆಯ ದೃಢ ನಿರ್ಧಾರಕ್ಕೆ ಬರ್ತದೆ. ಒಳ್ಳೆಯ ರೀತಿಯಿಂದ ನೀವೆಲ್ಲ ಕೂಡ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಒಳ್ಳೆಯ ಮನಸ್ಥಿತಿಯೊಂದಿಗೆ ಆರೋಗ್ಯವನ್ನು ಪಡೆದುಕೊಳ್ಳಿಕ್ಕೆ ಈ ಧ್ಯಾನ ಅನ್ನುವಂಥದ್ದು ಯಥೇಚ್ಛವಾಗಿ ಇದು ಮಾಡ್ತದೆ. ಬೆಳಗಿನ ಜಾವ 4:45 ಗಂಟೆಗೆ ಎದ್ದು ಓದೋದಕ್ಕಿಂತ ಮುಂಚೆ 1 ಅಥವಾ 2 ನಿಮಿಷಗಳ ಕಾಲ ಮೌನವಾಗಿ ಈ ರೀತಿ ಧ್ಯಾನದಲ್ಲಿ ಕುಳಿತುಕೊಂಡು ಮನಸ್ಸನ್ನು ಒಂದು ಕಡೆಗೆ ಕೇಂದ್ರೀಕರಣ ಮಾಡಿಕೊಂಡು ಓದೋಕ್ಕೆ ಪ್ರಾರಂಭ ಮಾಡಿದರೆ ನಿಜವಾಗಲೂ ವಿದ್ಯಾರ್ಜನೆ ನಿಮ್ಮದಾಗುತ್ತೆ. ಆ ಓದಿದಂಥ ವಿಷಯ ತಲೆಯಲ್ಲಿ ಉಳಿಯುತ್ತೆ. ಕೆಟ್ಟ ಆಲೋಚನೆಗಳು ದೂರ ಆಗ್ತವೆ. ಪಾಸಿಟಿವ್ ಥಿಂಕಿಂಗ್ನಲ್ಲಿ ನಿಮ್ಮ ಮನಸ್ಸು ಸಕಾರಾತ್ಮಕ ಚಿಂತನೆಯಡೆಗೆ ಬರುತ್ತೆ. ತದೇಕ ಚಿತ್ತದಿಂದ ಮನಸ್ಸಿನಲ್ಲಿ ಏನು ಕೆಟ್ಟ ಯೋಚನೆಗಳು ಬರಬಾರ್ದು. ಓನ್ಲಿ ಪಾಸಿಟಿವ್. ನಾನು ಒಳ್ಳೆಯವನು, ನಾನು ಒಳ್ಳೆಯವಳು, ನನ್ನ ಮನಸ್ಸು ನಾನು ಹೇಳಿದಂತೆ ಕೇಳುತ್ತದೆ, ನಾನು ನನ್ನ ಕೈಲಾದಷ್ಟು ನಿತ್ಯವೂ ಕೂಡ ಏನಾದರೂ ಕೂಡ ಸಾಧಿಸುತ್ತೇನೆ, ಚೆನ್ನಾಗಿ ಓದುತ್ತೇನೆ, ನಾನು ಪರೀಕ್ಷೆಯಲ್ಲಿ 80 ಅಂಕಗಳನ್ನು ಪಡೆದೇ ತೀರುತ್ತೇನೆ, ದೃಢ ಸಂಕಲ್ಪ ಮಾಡಿ ನಿರಂತರ ವಿದ್ಯಾಭ್ಯಾಸ ಮಾಡುತ್ತೇನೆ. ನೀವು ಹೇಗೆ ಅಂದ್ಕೊಳ್ತೀರಿ ನಿಮ್ಮ ಮನಸ್ಸು ಹಾಗೇ ಮುಂದುವರಿತಾ ಬರ್ತದೆ. ಯಾವಾಗ ನಾವು ಎಲ್ಲಿವರೆಗೆ ಪಾಸಿಟಿವ್ ಥಿಂಕಿಂಗಿಗೆ ಹೋಗಲ್ಲ, ಇನ್ನೊಬ್ಬರು ನೋಡಿ ಅಸೂಯೆ ಪಡೋದಾಗಲಿ, ಇನ್ನೊಬ್ಬರನ್ನ ನಮಗೆ ಹೋಲಿಕೆ ಮಾಡಿಕೊಳ್ಳೋದಾಗಲಿ ಮಾಡೋದು ಬೇಡ. ನಮ್ಮಷ್ಟಕ್ಕೆ ನಾವೇ, ನಾನು ಹೇಗಿದ್ದೀನಿ, ನನ್ನ ಕೈಲೇ ಏನಾಗುತ್ತದೆ, ನಾನು ಹೇಗೆ ಈ ಒಂದು ಕೆಲಸವನ್ನು ಮಾಡಿ ಮುಗಿಸಬಲ್ಲೆ, ಯಾವ ವಿಷಯ ಕಷ್ಟ ಇರ್ತದೆ ಆ ವಿಷಯವನ್ನು ಒಂದು ಪ್ಲಾನ್ ಮಾಡಿಕೊಂಡು ಓದುವಂತಹ ಮನಸ್ಸನ್ನು ಕೇಂದ್ರೀಕರಣ ಮಾಡಿದರೆ ಎಲ್ಲ ವಿಷಯ ಕೂಡ ನಿಮಗೆ ಅರ್ಥ ಆಗ್ತದೆ. ನಿಮ್ಮ ಮನಸ್ಸು ಭಾಳ ಪ್ರಶಾಂತವಾಗಿ ಎಲ್ಲ ವಿಷಯ ತಲೆಯಲ್ಲಿ ಶಾಶ್ವತವಾಗಿ ಹಾಗೆ ಆಳವಾಗಿ ಅದು ಸೇವ್ ಆಗುತ್ತೆ. ಅದಕ್ಕೆಲ್ಲ ನಮ್ಮ ಮನಸ್ಥಿತಿ ಬಹಳ ಮುಖ್ಯ. ಆ ಉತ್ತಮ ಮನಸ್ಥಿತಿಗಾಗಿ ನಾವು ನಿರಂತರವಾಗಿ ಧ್ಯಾನವನ್ನು ಮಾಡ್ತಾ ಹೋದಂತೆಲ್ಲ ಅತಿ ಹೆಚ್ಚು ಮಾನಸಿಕ ಶಕ್ತಿ ನಮ್ಮದಾಗುತ್ತದೆ. ಆ ರೀತಿಯಲ್ಲಿ ನಿತ್ಯ ನಿರಂತರವಾಗಿ ಈ ಶನಿವಾರ ದಿನ ಅಭ್ಯಾಸ ಮಾಡಿದಂಥ ಧ್ಯಾನವನ್ನು ಮನೆಯಲ್ಲಿ ಬೆಳಗಿನ ಜಾವ ಬೇಗ ಎದ್ದು ಓದುವ, ಈಗೆಲ್ಲ ಪರೀಕ್ಷೆ ಸಮಯ ಹತ್ರ ಬರ್ತಾ ಇದೆ, ಎಲ್ಲರೂ ಕೂಡ ಬೇಗ ಎದ್ದೇಳುವಂಥ ರೂಢಿ ಮಾಡಿಕೊಂಡು ಓದುವತ್ತ ಗಮನ ಹರಿಸಿ ನಿಮ್ಮ ಮನಸ್ಸನ್ನು ಒಂದು ಕಡೆಗೆ ಕೇಂದ್ರೀಕರಣವಾಗಿಟ್ಕೊಂಡು ವಿದ್ಯಾಭ್ಯಾಸ ಮಾಡೋದಲ್ಲಿ ನೀವು ಜಾಣರಾಗ್ತೀರಿ, ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡ್ಕೊಳ್ತೀರಿ. ಹಾಗಾಗಿ ಧ್ಯಾನ ಮನುಷ್ಯನನ್ನು ಜ್ಞಾನವಂತನನ್ನಾಗಿ ಮಾಡ್ತದೆ. ಹಾಗೆ ನಮಸ್ಕಾರ ಮುದ್ರೆ, ಬನ್ನಿ ಎಲ್ಲರೂ ಕೂಡ ನಾನು ಹೇಳಿಕೊಟ್ಟಂತೆ ಪ್ರೇಯರನ್ನು ಹೇಳ್ತಾ ಬನ್ನಿ. ಓ